ಇವತ್ತು ಸಭೆ ಕರೆದ ಉದ್ದೇಶ, ಈಗ 3-4 ದಿನದಿಂದ 4-5 ಜನ ಕೋಟಿಗಟ್ಟಲೆ ಹಣ ತಗೊಂಡು ಕಟ್ಟಲಿಕ್ಕಾಗುವಂಥವರು ಇದ್ದಾರೆ, ಆದರೆ ಕಟ್ಟಬಾರ್ದು ಅಂತ ಅವರು ಪತ್ರಿಕಾಗೋಷ್ಠಿ ಮಾಡಿ ಈ ವಾಟ್ಸಪ್ ಅದೇನು ನನಗೆ ಗೊತ್ತಿಲ್ಲ ಅದರೊಳಗೆ ಹಾಕಿ ಭಾರಿ ಅವ್ಯವಸ್ಥೆ ಮಾಡಿದ್ರು. ಅದಕ್ಕೆ ನಮ್ಮ ಆತ್ಮೀಯರು ಭಾಳ ಜನ ಫೋನ್ ಮಾಡಿ ಹೇಳಿದ್ರು, ಇದಕ್ಕಾಗಿ ನೀವು ಒಂದು ಪತ್ರಿಕಾಗೋಷ್ಠಿ ಕರೆದು ಒಳ್ಳೆಯದು ಅಂದರು. ಮತ್ತು ಪತ್ರಿಕೆಯವ್ರ ಹತ್ರನೂ ಮಾತಾಡಿದೆ, ಇಲ್ಲ ಕರೆಯಿರಿ. ಇವತ್ತು ಕರೆದ ಉದ್ದೇಶ ಇದು ಪಬ್ಲಿಸಿಟಿ ಆಗಬೇಕು ಅಂತ. ಇದು ಇಲ್ಲಿಗೆ ಮುಗಿದಿಲ್ಲ, ಈ ಪತ್ರಿಕಾಗೋಷ್ಠಿ ಇಲ್ಲಿಗೆ ಮುಗಿದಿಲ್ಲ, ಇದು ಭಾಳ ದೂರ ಹೋಗ್ತದೆ. ಹೋಗ್ಬೋದು, ನಿಲ್ಬೋದು, ಹೇಗೆ ಬೇಕಾರಾಗ್ಬೋದು. ಅದಕ್ಕಾಗಿ ನಾವು ಕರೆದಿದ್ದು. ಮೂರು ಮೇಲೆ ಹೋದ್ರು. ಹೌದು, ಅದ್ರಾಗೆ ಒಬ್ಬರು 3 ಸಂಘದಲ್ಲಿ ಸಾಲ ತಗೊಂಡವ್ರು. ಯಾರು? ಕಡ್ದಾಳ ಕಾನಿನ 3 ಸಂಸ್ಥೆಯಲ್ಲಿ ತಗೊಂಡವರು. ಒಬ್ಬರು ಶರಾವತಿ, ಮತ್ತೊಬ್ಬರು 3 ಸಂಸ್ಥೆಯಲ್ಲಿ ತಗೊಂಡವರು ಇಲ್ಲ. ಅವರಿಗೆ ಸುಮಾರು 10 ಕೋಟಿ ಆಗಿರ್ಬೋದು. ಅಧಿಕೃತವಾಗಿ ಬೇಕಿದ್ರೆ ಕೊಡ್ತೀವಿ. 10 ಕೋಟಿ ಏನು ಎಂಥದ್ದು ಅಂತ ನೋಡಿದ್ರೆ ಅಷ್ಟೆಲ್ಲ ದುಡ್ಡು ಕೊಟ್ಟಿದ್ದೆ. ಈಗ ನಾನು ವ್ಯವಹಾರ ಬಿಡ್ತಾ ಇದ್ದೀನಿ, ನಂದು ಭಾಳ ದಿನ ಇಲ್ಲ. ಇವತ್ತು 7-4 ಗಂಟೆಗೆ ಬಂದೀನಿ, ನಾನೇ ಬೀಗ ತೆಗೆದು ನಾನೇ ಬಂದು ಕೂತೆ. ಇಷ್ಟೆಲ್ಲ ಆದರೆ ಲೇಡೀಸ್ ಆಗಿ ಆ ಮಟ್ಟಕ್ಕೆ ಹೋಗಬಾರ್ದು, ಖಂಡಿತ ಆಗಬಾರ್ದು. ಈಗ ಅಪೀಲ್ ಹೈಕೋರ್ಟಿಗೆ ಹೋಯ್ತೇನಪ್ಪ, ಇಲ್ಲಿ ಕೇಸ್ ನಮ್ಮಂತಾನೆ ಆಗ್ತಾನೆ ಇದೆ, ಹೋಗ್ತಾನೆ ಉಂಟದು. ಅನ್ನಪೂರ್ಣ ಜೋಳಿ ಬಗ್ಗೆ ಮತ್ತೇನಾದ್ರು ಉಂಟಾ? ಒಂದು 2 ಇತ್ತು. ಒಂದು 3 ಚೀಟಿ ಕ್ಲೋಸ್ ಆಗಿದೆ, 3 ಚೀಟಿ ಕ್ಲೋಸ್ ಆಗಿದೆ, ಇನ್ನೊಂದು ಚೀಟಿ. ಯಾವುದೇ ವ್ಯಕ್ತಿ ಡಿಪಾಸಿಟ್ ಹೋದರೆ, ಶೇರ್ ಹೋದರೆ, ನನಗೆ ಸಾಕಷ್ಟು ಆಸ್ತಿ ಉಂಟು, ನಾನೇ ಮಾಡಿದ್ದು, ನಮ್ಮ ಅಪ್ಪಂದಲ್ಲ, ಅದು ಬಿಟ್ಟು ಎಷ್ಟುಂಟಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟುಂಟು ನನ್ನ ಹತ್ರ. ಆ ದುಡ್ಡನ್ನು ನಾನು ಬೇರೆ ಮಾಡ್ತೇನೆ ರೀ. ನಾಗರಾಜ್ ಅವ್ರ ಬಗ್ಗೆ ನನಗೆ ಇವತ್ತಿಗೂ ಸಿಂಪತಿ ಉಂಟು. ನಿಮ್ಮ ಮಾಮ ಸಾಬ್ರ ಹತ್ರ ಹೇಳಿ ನೀವು ಕೇಳಿ, ಸಿಂಪತಿ ಉಂಟು. ಯಾಕೆ ಗೊತ್ತುಂಟಾ? ಅವರು ಆಸ್ತಿ ಕಂಪ್ಲೀಟ್ ನಮಗೆ ದೀಡಾಗಿದೆ. ದೀಡಾದರೆ ಏನಾಗಿದೆ ಗೊತ್ತುಂಟಾ? ಅದು ಅಣ್ಣ ತಮ್ಮಂದಿಗೆ ಇಸ್ಸೆಗೆ ಹೋಗಿದೆ. ಈಗ ನಾವು ಅದನ್ನು ಅಟ್ಯಾಚ್ಮೆಂಟ್ ಮಾಡಿದ್ರೆ ತಮ್ಮಂದರು ಅದು ಹೈಕೋರ್ಟಲ್ಲಿ ಸಹ ಆಯಿತು. ಈಗ ಹಾಗಾದರೆ ಮತ್ತೆ ಇಷ್ಟೆಲ್ಲ ಆದ್ರ ಮೇಲೆ ಏನು ಗೊತ್ತಾ, 5 ಲಕ್ಷ ತಗೊಂಡು ಕಟ್ತಾ. ಅಲ್ಲಿ ಕೇಸ್ ಫೇಲ್ ಆಯ್ತಲ್ಲ, ಆಮೇಲೆ 5 ಲಕ್ಷ ತಗೊಂಡು ಕಟ್ತಾ. ಅದು ಲೆಕ್ಕಕ್ಕೆ ಬರೋದಿಲ್ಲ ಬಿಡಿ. ಇದು ನಾಗರಾಜ್ ಗೌಡ್ರ ಕತೆ. ನೀವು ಸೇರಿದಾರ ಹೌದಲ್ಲ, ಅಪ್ಪ ಮಕ್ಕಳು ಮಾತ್ರ ಅಲ್ಲ, ಸೊಸೆನೂ ಹೌದು, ಹೆಂಡ್ತಿನೂ ಹೌದು, ಅವರು ಹೌದು. ಯಾರ್ಯಾರು ಸೇರಿದಾರೋ ಅವ್ರದ್ದೇ ಅಲ್ಲ, ಅಪ್ಪ ಮಗ ಇಬ್ಬರಲ್ಲ. ಹೇಳ್ತಾರೆ, ಸೊಸೆನೂ ಹೌದು, ಹೆಂಡ್ತಿ ಹೌದು, ನೀವು ಹೌದು, ನಾವು ಹೌದು, ಸೇರಿದಾರ ಎಲ್ಲ. ಅದ್ರಾಗ ಮುಲಾಜೆ ಇಲ್ಲ. ಸಂಸ್ಥೆ ಸಹಕಾರ ಸಾರಿಗೆ ಅದಕ್ಕೆ ಅಧ್ಯಕ್ಷರು ಚಿಟ್ಟೇಗೌಡರು ಆಗಿದ್ರು. ಎಲ್ಲ ಗೊತ್ತಿದೆ, ಪ್ರತಿಯೊಬ್ಬ ಸದಸ್ಯರಿಗೂ ಗೊತ್ತಿದೆ. ಮನೆಯಿಂದ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಕೊಪ್ಪಕ್ಕೆ ಅಥವಾ ತೀರ್ಥಹಳ್ಳಿಗೆ, ಸಾಗರಕ್ಕೆ, ಇಂಥ ಒಂದು ಸಂಸ್ಥೆ ಆ ಚಿಟ್ಟೇಗೌಡರು ಬಿಟ್ಟು ಕೆಳಗೆ ಇಳಿದ ತಕ್ಷಣ ಕೆಲವಾರು ಅಧ್ಯಕ್ಷಗಳಾದ ಏನಾಯ್ತು ಸಂಸ್ಥೆ? ನಿಮ್ಮ ಕಣ್ಣು ಮುಂದೆ ನಿಂತಿದೆ. ಸಿದ್ದರಾಮಯ್ಯ ರಸ್ತೆಯಲ್ಲಿ ಕಾಡುಗಳ ಮಧ್ಯದಲ್ಲಿ ನಿಂತಿದೆ. ಆಗ ಆಗ್ಬೇಕು ಅಂತ ಈ ಸಂಸ್ಥೆ ಈ ಸಂಸ್ಥೆಗೆ ನಾವೆಲ್ಲ ಸದಸ್ಯರು ಒಟ್ಟಾಗಿ ಒಳ್ಳೆಯವಾಗಿದೆ. ಅಧ್ಯಕ್ಷರಿಗೆ ನಾವು ಒಂದು ಬೆನ್ನೆಲುವಾಗಿ ನಿಲ್ಲುವ, ಆಗ ಮಾತ್ರ ಈ ಸಂಸ್ಥೆ ಒಳ್ಳೆಯ ನಡೀತದೆ ಅಂತ ಹೇಳಿದ್ರು ಅವರೇ. ಸಂಸ್ಥೆ ಮಾಡ್ತಾ ಆಗ್ದವ್ರು ಯಾರೂ ಕಾಣೋದಿಲ್ಲ. ಆಮೇಲೆ ಬಂದು ಏನು ಮಾಡ್ತೀರಿ ಹೇಳಿ ನೋಡಿ. ಮತ್ತೊಂದು ಅಪವಾದ, ಖಾಲಿ ಚೆಕ್ಕು, ಖಾಲಿ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ವಿ. ನಮಗೆ ಮೊನ್ನೆ ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮ್ಯಾನೇಜರು ಕಡಿಮೆ ಇಂಟ್ರೆಸ್ಟಲ್ಲಿ 2 ಕೋಟಿ ರೂಪಾಯಿ ಚೆಕ್ ಕೊಟ್ಟರು.
ಇಷ್ಟು ಪೇಪರ್ ಇರ್ಬೋದು, 1 kg ಪೇಪರ್ ಇರ್ಬೋದು. ನನಗೆ ಇಂಗ್ಲೀಷ್ ಬರೋದಿಲ್ಲ ರೀ, ಒಂದು ಭರ್ತಿ ಆಗಿಲ್ಲ, ಹಾಕಿ ಸರ್ ಸೈನು. ಖಾಲಿ ಪೇಪರಿಗೂ ಹಾಕಿದೆ, ಮತ್ತೊಂದಕ್ಕೂ ಹಾಕಿದೆ, ಎಲ್ಲ ಹಾಕಿದೆ. ಆದರೆ ಈ ಕಾನೂನಂದು ಇವ ಅಪಾಯದ ಮನುಷ್ಯ, ಅವನು ಎದುರುಗಡೆ ಭರ್ತಿ ಮಾಡಿ ಅಂತೇಳಿ ಎಲ್ಲ ಭರ್ತಿ ಮಾಡೇ ಸೇಂತವ್ರು, ಭರ್ತಿ ಮಾಡೇ ತಗೊಂಡು. ಇದ್ರಾಗೆ ಯಾವುದೇ ವ್ಯತ್ಯಾಸ ಇಲ್ಲ, ತಗೊಂಡು ಇಲ್ಲ. ನಾವು ಆಸ್ತಿ ಕೊಂಡಿದ್ದ ಅಮೌಂಟ್ ಎಷ್ಟಂದರೆ ಒಂದು 20 ಲಕ್ಷ ಇರ್ಬೋದನ್ರಿ, 25 ಕೋಟಿ ಇರ್ಬೋದು. ಆ ಆಸ್ತಿಗೆ ನಾವು ಕೊಳ್ತಾ ಇದ್ದ ಬೆಲೆ ಅವಾಗಿನ ರೇಟು. ಈಗ ಸುಮಾರು 250 ಕೋಟಿ ರೂಪಾಯಿ ಆಗಿದೆ. 250 ಕೋಟಿ ರೂಪಾಯಿ ಆಸ್ತಿ ನಮಗೆ. ಇವರು ಲೆಕ್ಕ ಕೊಡ್ತಾ ಇಲ್ಲ ಅಂತ. ಈಗ ಯಾವುದೇ ಸಂಸ್ಥೆಯಲ್ಲಿ ಹಣ ಕಟ್ತೇನೆ ಅಂತ ಬಂದರೆ, ಯಾವುದೇ ಸಂಸ್ಥೆ ಇರ್ಬೋದು, ಲೆಕ್ಕ ಕೊಡದಿದ್ದರೆ ಅಲ್ಲಿ ಕಾರ್ಯದರ್ಶಿ ಇರ್ಬೋದು, ಅಲ್ಲಿ ಅಧ್ಯಕ್ಷ ಇರ್ಬೋದು, ಅಲ್ಲಿ ಇರಬಾರ್ದು. ಹಾಗೆ ಲೆಕ್ಕ ಕೊಡದಿದ್ರೆ ಬಿಡೋದಿಲ್ಲ. ಅವರ ಇನ್ನೊಂದು ಆರೋಪ ಏನು ಅಂದ್ರೆ, ನಮಗೆ ವಿಪರೀತ ಬಡ್ಡಿ ಹಾಕ್ತಾರೆ, ನಾವು 14 ಲಕ್ಷ ರೂಪಾಯಿ ನೋಡಿದ್ರೆ ಅದು 1.4 ಕೋಟಿ ಆಗಿದೆ. ಈ ರೀತಿ ವಿಪರೀತ ಬಡ್ಡಿ ಹಾಕ್ತಾರೆ ಅನ್ನೋದು ಆರೋಪ ಇದೆ. ಅದು ಯಾವ ಹಂತದಲ್ಲಿ ಬಡ್ಡಿಗಳು ಕಳಿಸ್ತಾರೆ? ಈಗ ಬಡ್ಡಿ ಅಂಶ ಇವ್ರಿಗೆ ಹೇಳ್ದಲ್ಲ, ಈಗ ನಮಗೆ 18 ಇತ್ತು, 20 ವರ್ಷದಲ್ಲಿ ತಗೊಂಡವನು ಬಡ್ಡಿ ಇವತ್ತಿಗೂ 18 ಆಗಿರ್ತದೆ. ಅದು ರಿನ್ಯೂವಲ್ ಮಾಡಿದ್ರೆ ಮಾತ್ರ 16 ಆಗ್ತದೆ. ಒಂದು ನೀವು ಕೇಳಿದ್ರಲ್ಲ, ನೀವೇ ಇಟ್ರಿ 1 ಲಕ್ಷ ರೂಪಾಯಿ 24 ವರ್ಷದಿಂದ, ಅದು ದುಡ್ಡು ಎಷ್ಟೇ ಆಗ್ತದೆ? ಈಗ ಎಷ್ಟು ಆಗ್ತದೆ? 1.5 ಲಕ್ಷ ಆಗ್ತದಾ? ಒಂದಕ್ಕೆ 4 ಪಟ್ಟು ಆಗ್ತದೆ. ಅದು ಬಡ್ಡಿ ಏರ್ತಾನೆ ಹೋಗ್ತದೆ. ವಿಪರೀತ ಅಲ್ರಿ, ನಮ್ಮ ನೇಮನೇ ಹಾಗೆ, ನಮ್ಮ ನೇಮನೇ ಹಾಗೆ. ವಿಪರೀತ ಪ್ರಪರೀತ ಪ್ರಶ್ನೆಯೇ ಬರೋದಿಲ್ಲ. ಈಗ ಗಣಪತಿಗೊಂದು ರಮೇಶ್ ಶೆಟ್ಟಿಗೊಂದು ಮಾಡೋದಿಲ್ಲ ನಾವು, ಬಡ್ಡಿ. ಆ ನೇಮದಲ್ಲಿ ತಪ್ಪಿದ್ರೆ ಹೇಳಿ. ಹಿಂದೆ ತೊಗೊಂಡವರಿಗೆ 18%, ಈಗ ತೊಗೊಂಡವರಿಗೆ 16, ಡಿಪಾಸಿಟ್ ಹೋಲ್ಡ್ರಿಗೆ 9.5. ಹೇಳ್ಬೋದು, ಹೇಳಲಿಕ್ಕೆ 1000 ನಾನು ಮಾತಾಡ್ತೀನಿ, ನಾನು ನಿಮ್ಮ ಬಗ್ಗೆನೂ ಮಾತಾಡ್ತೀನಿ ನಾನು. ಅದಕ್ಕೆ ಆಧಾರ ಬೇಕಾ? ಒಟ್ಟು ಪುಕ್ಷಟೆ ಮಾತಾಡ್ತಾ ಹೋದರೆ ಅದು ಆಗೋದಿಲ್ಲ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.